ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು UPSC KPSC ಕನ್ನಡ. ಇವತ್ತಿನ ಟಾಪಿಕ್ಕು ಬಾಂಗ್ಲಾದೇಶ್. ಇಂಡಿಯಾ ಬಾಂಗ್ಲಾದೇಶ್ ಏನೇನು ಚೇಂಜಸ್ ಆಯಿತು ಇತ್ತೀಚೆಗೆ, ಹೇಗೆಲ್ಲ ಆಗ್ತಿದೆ, ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಮಾತಾಡೋಣ. ಹೋದ ವರ್ಷ ಆಗಸ್ಟ್ನಲ್ಲಿ ಶೇಖ್ ಹಸೀನಾ, ಹೂ ವಾಸ್ ಕನ್ಸಿಡರ್ಡ್ ಎ ಫ್ರೆಂಡ್ ಆಫ್ ಇಂಡಿಯಾ, ಡಾಟರ್ ಆಫ್ ಶೇಖ್ ಮುಜಿಬುರ್ ರೆಹಮಾನ್, ಅವ್ರ ಮಗಳು ಅವಳು, ಹೂ ಇಸ್ ಕಾಲ್ಡ್ ದ ಫಾದರ್ ಆಫ್ ಬಾಂಗ್ಲಾದೇಶ್. ಅವರನ್ನು ಶಿ ವಾಸ್ ರಿಮೂವ್ಡ್ ಫ್ರಮ್ ದ ಪೋಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್. ಶಿ ಹ್ಯಾಡ್ ಟು ಫ್ಲೀ ಲಿಟ್ರಲಿ ಟು ಸೇವ್ ಹರ್ ಸೆಲ್ಫ್, ಸೇವ್ ಹರ್ ಲೈಫ್. ಓಕೆ, before this, she had openly given a statement saying that ಒಬ್ಬ ವೈಟ್ ಪರ್ಸನ್ ಹ್ಯಾಡ್ ಕಮ್ ಆಸ್ಕಿಂಗ್ ಯು ಶುಡ್ ಗಿವ್ ಮಿ ಎ ಬೇಸ್ ಇನ್ ಬಾಂಗ್ಲಾದೇಶ್ ಆ್ಯಂಡ್ ಯು ಕ್ಯಾನ್ ಕಂಟಿನ್ಯೂ ಟು ರೂಲ್ ಬಾಂಗ್ಲಾದೇಶ್ ಹ್ಯಾಪಿಲಿ. ಆಫ್ಟರ್ ಶಿ ರೆಫ್ಯೂಸ್ಡ್, ಬೇಸ್ಡ್ ಆನ್ ದ ರಿಸರ್ವೇಷನ್ ಪಾಲಿಸೀಸ್, ಒಂದು ಬ್ರೀಫ್ ಪೀರಿಯಡಿಗೆ ಪ್ರೊಟೆಸ್ಟ್ ಆಯಿತು ಆ್ಯಂಡ್ ಶಿ ವಾಸ್ ರಿಮೂವ್ಡ್ ಫ್ರಮ್ ದ ಪೋಸ್ಟ್. To replace her, Muhammad Yunus, who is supposed to be very close to the US, especially the Democratic Party, ಅವರು ಪೊಸಿಷನ್ಗೆ ಬಂದರು. ಆಫ್ಟರ್ ದ್ಯಾಟ್ ವಿ ಆರ್ ಕಂಟಿನ್ಯೂಸ್ಲಿ ಹ್ಯಾವಿಂಗ್ ಇರಿಟೆಂಟ್ಸ್ ಫ್ರಮ್ ಲಿಸನಿಂಗ್ ಟು ಆ್ಯಂಟಿ ಇಂಡಿಯಾ ರೆಟಾರಿಕ್ಸ್. ಅಲ್ಲಿಂದ ಸ್ಟಾರ್ಟ್ ಆಗಿ ಟ್ರೇಡ್ ಆ್ಯಂಡ್ ಅದರ್ issues ಬಗ್ಗೆ always we are hearing what do you say, threats and everything from Bangladesh. Muhammad Yunus, who is supposed to be the prime minister, has been talking our enemies' words, saying, if you remember March 28th, he had visited China. He said that 7 sisters or northeastern states of India are landlocked and Bangladesh is the only way or the guardian of the ocean. But he forgot that India has such a long coastline, and India surrounds Bangladesh by 3 sides. Any day India wants to cut it off from sea or from rest of the world, it's very easy for India. ಇದನ್ನು ಮರ್ತರು ಅವರು. ಎನಿವೇಸ್, ಅದಾದಮೇಲೆ ಏನೇನು ಆಯಿತು, ಫಾರ್ ಎಕ್ಸಾಂಪಲ್ ತೀಸ್ತಾ ರಿವರ್ ಮೇಲೆ ಇಂಡಿಯಾ ಹ್ಯಾಡ್ ಸೆಟ್ ಟು ಬಿಲ್ಡ್ ಎ ಡ್ಯಾಮ್. ಅದನ್ನು ಚೈನಾಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಡ್ಯಾಮ್ ಕನ್ಸ್ಟ್ರಕ್ಷನ್ನು. Bangladesh got 2.1 billion loan from China, and ಅದಾದಮೇಲೆ ಇಂಡಿಯಾದ 15 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಏರ್ ಸ್ಟ್ರಿಪ್ ಡೆವಲಪ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಯಾವುದದು ಏರ್ ಸ್ಟ್ರಿಪ್ಪು? ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ಸ್, ಲೆಟ್ಸ್ ಸಿ. ಅದರ್ ದನ್ ದ್ಯಾಟ್, what the Bangladesh did is to restrict Indian imports from the land. ಇಂಡಿಯಾದ ಯಾರ್ನ ಅವರು ಬ್ಯಾನ್ ಮಾಡಿದ್ರು, saying that it cannot come via the land port, it has to come via sea port, making Indian yarn imports costly, and instead they started importing it from China. Because you need to remember, ಚೈನಾಯಿಂದ ಇವ್ರಿಗೆ ದುಡ್ಡು ಸಿಕ್ಕಿದೆ, ಇಂಡಿಯಾಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ, ಹಾಗಾಗಿ ಇವರು ಇದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. So now India has hit back, saying that land ports ಅಂದರೆ ಇವಾಗ ಹೈವೇಯಿಂದ ವಯಾ ರೋಡ್ ಅಥವಾ ಟ್ರೈನ್ ಏನು ಇಂಪೋರ್ಟ್ಸ್ ಆಗ್ತಾಯಿತ್ತು ಅದನ್ನು ಇಂಡಿಯಾನೂ ನಿಲ್ಲಿಸಿದೆ. ನಾವು ವಾಟ್ ಇಂಡಿಯಾ ಹ್ಯಾಸ್ ಡನ್ ಅಸ್ ಸ್ಟೇಟಿಂಗ್ ದ್ಯಾಟ್ we will only import from Bangladesh via seaports. ಈ ಲ್ಯಾಂಡ್ ಪೋರ್ಟ್ಸನ್ನು we will totally ban. We will not allow
any material, because Bangladesh did the same. So we are hitting them back with tit for tat. So this will cost Bangladesh about $770 million, or 42% of its trade with India. So this is a very costly gamble what Bangladesh has taken. ಸೊ ಇವಾಗ ಏನಾಗುತ್ತೆ ಅಂದರೆ, ಇಫ್ ಬಾಂಗ್ಲಾದೇಶ್ ಹ್ಯಾಸ್ ಟು ಸೆಂಡ್ ಎನಿ ಮಟೀರಿಯಲ್ ಟು ಇಂಡಿಯಾ, ಇನ್ಕ್ಲೂಡಿಂಗ್ ದ ಕ್ಲೋತ್ಸ್ ವಿಚ್ ಇಸ್ ಇಟ್ಸ್ ಬಿಗ್ಗೆಸ್ಟ್ ಎಕ್ಸ್ಪೋರ್ಟ್, ದೇ ಹ್ಯಾವ್ ಟು ಸೆಂಡ್ ಇಟ್ ಟು ಐದರ್ ಕೋಲ್ಕತ್ತಾ ಆರ್ ಬಾಂಬೆ ಪೋರ್ಟ್. ಇದನ್ನು ಮಾಡಲಿಕ್ಕೆ ಇವರಿಗೆ 8 ರಿಂದ 9 ವಾರ ಲೀಡ್ ಟೈಮ್ ಜಾಸ್ತಿ ಆಗುತ್ತೆ. ಆಲ್ಸೋ the cost of transport will increase the total cost by about 20%. ಅಂದರೆ 20%. ಇವಾಗ ಒಂದು ಬಟ್ಟೆ ನಿಮ್ಗೆ ಲೆಟ್ಸ್ ಸೇ ಒಂದು ಸಿಂಪಲ್ ಟಿ ಶರ್ಟು ಬರ್ತಾ ಇತ್ತು ಬಾಂಗ್ಲಾದೇಶಿಂದ $100 ಎಷ್ಟು ದಿನದೊಳಗೆ ಸಿಗ್ತಾ ಇತ್ತು ಅಂದರೆ ಇವಾಗ $120 ಆಗಿದೆ. ಇನ್ ದ ಮೀನ್ ವೈಲ್ ವಾಟ್ಸ್ ಹ್ಯಾಪನಿಂಗ್, because of all these kind of strikes, many of the Indian industries, ಅಲ್ಲಿ ಯಾರ್ಯಾರು ಅರವಿಂದ್ ಫ್ಯಾಷನ್, ರೇಮಂಡ್ಸ್, ಆಮೇಲೆ ಜಿವಾಮೆ, ಇಂಥ ಯಾವ್ಯಾವ ಕಂಪನೀಸಲ್ಲಿ ಅವರ ಪ್ಲ್ಯಾಂಟ್ಸ್ ಹಾಕಿತ್ತು ಅದನ್ನು ಇವಾಗ ಮೆತ್ತಗೆ ಇಂಡಿಯಾ ಕಡೆ ಶಿಫ್ಟ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಎ ಡಬಲ್ ವ್ಯಾಮಿ ವೇರ್ ಇಟ್ ಈಸ್ ಹಿಟ್ಟಿಂಗ್ ಬಾಂಗ್ಲಾದೇಶ್ ದ ಮೋಸ್ಟ್, ಬಿಕಾಸ್ ಅವರಲ್ಲಿ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೊಡ್ತಿರೋ ಸೆಕ್ಟರ್ ಬಂದು ಟೆಕ್ಸ್ಟೈಲ್. ಓಕೆ, ಅದು ಮಾತ್ರ ಅಲ್ಲ, ಇವಾಗ ಬಾಂಗ್ಲಾದೇಶ್ ಗೇವ್ ಸಮ್ ಸ್ಟೇಟ್ಮೆಂಟ್ಸ್ ಟ್ರೈಂಗ್ ಟು ಹೆಲ್ಪ್ ಪಾಕಿಸ್ತಾನ ಮೇಲೆ ನೀವೇನಾದರೂ ಸ್ಟ್ರೈಕ್ ಮಾಡಿದ್ರೆ ನಾವು ಪಾಕಿಸ್ತಾನ್ ಸಪೋರ್ಟಿಗೆ ಬರ್ತೀವಿ ಅಂತ. ಸೊ ಇಂಡಿಯಾ ರಿಟಾಲಿಯೇಟೆಡ್ by having its army practice in Siliguri corridor, which is also called as Chicken Snake corridor. Alle practice ಮಾಡ್ತು for war games, and it's called as Teesta Prahar. This is the latest news from Bangladesh. ಏನಾದರೂ ಪಾಯಿಂಟ್ಸ್ ನಾನು ಮಿಸ್ ಮಾಡಿದ್ರೆ ಕಮೆಂಟ್ಸ್ನಲ್ಲಿ ಹಾಕಿ ನೋಡೋಣ. ಥ್ಯಾಂಕ್ ಯು. Also, please don't forget to like and subscribe. Thank you. Have a nice day.